ಅಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದವರು, ಈ ದಿನ ಏನು ಕರ್ನಾಟಕ ಜೈ ಕರ್ನಾಟಕ ವತಿಯಿಂದ ಏನು ಕಾರ್ಯಕ್ರಮ ಮಾಡಿದ್ರು ಸಾಂಸ್ಕೃತಿಕ ಮಂದಿರದ ಆವರಣದಲ್ಲಿ ಆ ದಿನ ವಿಜೃಂಭಣೆಯಿಂದ ಭಾರಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದಿದ್ದರು. ಸಾವಿರಾರು ಜನ ಬೇರೆ ಊರಿಂದನೂ ಬಂದಿದ್ದರು. ಎಲ್ಲರೂ ಭಾರಿ ಹೆಚ್ಚಿನ ಒಂದು ಮೆಚ್ಚುಗೆಯನ್ನು ಅರ್ಪಿಸಿದ್ರು. ಆ ಕಾರ್ಯಕ್ರಮ ಮಾಡಿ ಉಳಿದಂಥ ಹಣದಲ್ಲಿ ಉಳಿದಂಥ ಹಣ ಅದನ್ನು ಕ್ರೋಢೀಕರಿಸಿ ನಾಗರಾಜ್ ಅವರು ಅವ್ರ ಪದಾಧಿಕಾರಿಗಳು ಎಲ್ಲ ಸೇರಿಬಿಟ್ಟು ಅದಕ್ಕೆ ಸಾಮಾನ್ಯ ಒಂದು 2 ಲಕ್ಷದ ಚಿಲ್ಲರೆ ಇರುವಂಥ ಈ ಶೀತಲ ಒಂದು ಬೀಜರ್ ಇದೆಯಲ್ಲ, ಇದು ತೀರ್ಥಹಳ್ಳಿಗೆ ಅವಶ್ಯಕತೆ ಆಗಿರುವಂಥ ಬೀಜರ್. ಯಾಕೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಮಕ್ಕಳು ಇಲ್ಲ ಯಾರೋ ಒಬ್ಬರು ಹೊರದೇಶದಲ್ಲಿ ಇರ್ತಾರೆ. ಈಗಾಗಲೇ ಬೇರೆ ಯಾರ್ದು ಉದಾಹರಣೆ ಕೊಡಲ್ಲ ನಾನು. ಈಗ ಕರ್ನಾಟಕ ರಕ್ಷಣಾ ಕರ್ನಾಟಕ ಜೈ ಕರ್ನಾಟಕ ಅಧ್ಯಕ್ಷರದ ತಂದೆಯವರೇ ತೀರ್ಕೊಂಡಿದ್ರು. ಅವತ್ತು ಅವ್ರ ತಂದೆಯವರಿಗೆ ಒಂದು ಫ್ರೀಜರ್ ಬೇಕಿತ್ತು. ಪಟ್ಟಣ ಪಂಚಾಯತಿಯಿಂದ ನಾವು ಕಳಿಸ್ಕೊಟ್ವಿ. ಆದರೆ ನಾನು ಅವತ್ತಿನ ದಿವಸ ಅವ್ರಿಗೆ ಹೇಳಿದೆ, ನಿಮ್ಮದೇ ಇದೆಯಲ್ಲ, ನೀವು ಉಪಯೋಗಿಸ್ಕೊಳ್ಳಿ ಅಂದರೆ. ಅದು ಬೇಡ ಅಧ್ಯಕ್ಷರೇ, ನೀವು ಏನು ಹೇಳ್ತೀರಿ, ನಿಮ್ಮದು ಏನಿದೆ ಅದು ಕೊಡಿ. ನಮ್ಮದನ್ನು ನಾನು ಬೇರೆಯವರಿಗೆ ಈಗಾಗಲೇ ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಮಾತಾಡಿಬಿಟ್ಟು ಬೇರೆ ಯಾರೇ ಬರಲಿ ಪಕ್ಷ ಪರಿ ಬಿಟ್ಟು ಜಾತಿ ಭೇದ ಬಿಟ್ಟು ಬಂದವರಿಗೆ ನಾನು ಸಹಕಾರ ಮಾಡ್ತೀನಿ. ಅದು ನಮ್ಮ ಬಾಳೆಮೇಲು ರಂಜಿತ್ ಆಂಬುಲೆನ್ಸ್ ರಂಜಿತ್ ಅವ್ರದ್ದು ಎಲ್ಲ ಒಂದು 2-3 ಕಡೆ ನಾಗರಾಜು, ಅಮರನಾಥ್ ಶೆಟ್ಟರು ಮತ್ತು ಎಲ್ಲ ಹುಡುಗರ ಹತ್ರನೂ ಫೋನ್ ನಂಬರ್ ಇರುತ್ತೆ. ಯಾರಿಗೆ ಕಷ್ಟ ಕಾರ್ಯ ಬಂದವಾಗ ನಮಗೊಂದು ಫ್ರೀಜರ್ ಬೇಕು ಅಂತೇಳಿ ಫೋನ್ ಮಾಡಿದರೆ ಆ ಹುಡುಗರು ಅವ್ರ ಮನೆ ಬಾಗಿಲಿಗೆ ಮುಡಿಸುವಂಥ ಕಾರ್ಯ ಮಾಡ್ತಾರೆ. ಅವರಿಗೆ ಆ ರಾಮೇಶ್ವರ ಒಳ್ಳೇದು ಮಾಡಲಿ. ಇಂಥದ್ದೊಂದು ಕಾರ್ಯಕ್ರಮ ಮಾಡೋದು ಸಾಮಾನ್ಯ ಅಲ್ಲ, ಒಳ್ಳೆಯ ಕಾರ್ಯಕ್ರಮ ಇದು. ಒಳ್ಳೆಯ ರೀತಿಯಿಂದ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಇಡೀ ಪಟ್ಟಣ ಪಂಚಾಯತಿಯ ಪರವಾಗಿ, ಪಟ್ಟಣದ ನಾಗರಿಕರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜೈ. ಎಲ್ಲರಿಗೂ ನಮಸ್ತೆ. ನಮ್ಮ ತೀರ್ಥಹಳ್ಳಿಯ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ನಾವು ಈ ವರ್ಷ 2026 ತೀರ್ಥಹಳ್ಳಿ ಉತ್ಸವ ಕಾರ್ಯಕ್ರಮ ಮಾಡಿದ್ವಿ. ನಮ್ಮೆಲ್ಲ ಸ್ನೇಹಿತರು ನಮಗೆ ಆ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದರು. ಅದ್ರ ಜೊತೆಗೆ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಕಾರ್ಯಕ್ರಮ ಚೆನ್ನಾಗಾಯಿತು ಅಂಥೇಳಿ ತುಂಬ ಜನ ಹೊರಗಡೆ ಇರುವಂಥ ಸ್ನೇಹಿತರೆಲ್ಲ ನಮಗೆ ಸಹಕಾರ ಮಾಡಿ ಉಳಿದ ಹಣದಲ್ಲಿ ಮತ್ತು ನಮ್ಮ ಸ್ನೇಹಿತರೆಲ್ಲ ಇಲ್ಲಿರೋ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಸಹಕಾರದಿಂದ ತೀರ್ಥಹಳ್ಳಿಯಲ್ಲಿ ಒಂದು ಭಾರಿ ಅವಶ್ಯಕತೆ ಇರುವಂಥ ಒಂದು ಕಾರ್ಯನ ನಮ್ಮ ಸಂಘಟನೆ ಮೂಲಕ ಮಾಡೋಣ ಅಂಥೇಳಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲ ನಾವು ಚರ್ಚೆ ಮಾಡಿ ಇವತ್ತು ತೀರ್ಥಹಳ್ಳಿ ನಾಗರಿಕರಿಗೆ ಒಂದು ಶವಪೆಟ್ಟಿಗೆಯನ್ನು ಉಚಿತವಾಗಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ಯಾರಿಗೆ ಕರೆ ಮಾಡಿ ಇಂಥವ್ರಿಗೆ ತೊಂದರೆ ಆಗಿದೆ, ಅವ್ರ ಮನೆಯವರು ಹೊರಗಡೆ ಇದ್ದಾರೆ, ಅವ್ರು ಬರೋ ತನಕ ಆ ಶವವನ್ನು ಅವರು ಹುಟ್ಟಿರುವಂಥ ಮನೆಯಲ್ಲಿ ಇಡಬೇಕಾದ ಕಾರಣ ಶವಪೆಟ್ಟಿಗೆ ಬೇಕು ಅಂತ ಕೇಳಿಕೊಂಡ್ರೆ ನಾವು ಈ ಶವಪೆಟ್ಟಿಗೆಯನ್ನು ಉಚಿತವಾಗಿ ನಮ್ಮ ತೀರ್ಥಹಳ್ಳಿ ನಾಗರಿಕರಿಗೆ ಯಾವುದೇ ಜಾತಿ ಧರ್ಮ ಪಕ್ಷ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊಡುವಂಥ ನಿರ್ಧಾರವನ್ನು ನಮ್ಮ ಮುತ್ತಪ್ರಯ್ಯವರು ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ KN ಜಗದೀಶ್ ಅವರ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಮ್ಮ ತೀರ್ಥಹಳ್ಳಿಯ ನಾನು ಜೈ ಕರ್ನಾಟಕ ಸಂಘಟನೆ ಹಾಲಿ ಈಗ ಅಧ್ಯಕ್ಷ ನಮ್ಮ PC ಸತೀಶ್ ಶೆಟ್ಟಿ ಅವರು ದಿವಂಗತ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಸಂಘಟನೆಯ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರಾದ ತಾರನಾಥ್ ಶೆಟ್ಟಿ, ಉಪಾಧ್ಯಕ್ಷಗಳಾದ ಪ್ರಸೋದ್ ಶೆಟ್ಟಿ, ಮಹೇಶ್ ಗೌಡ್ರು, ಕುರುವಳ್ಳಿ ವಿನಯ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಕಾಂತ್ ಪಿಟ್ಮಕ್ಕಿ, ಅಂಜನ್ ಹೆಗಡೆ ಚಿಟ್ಟೆಬೈಲು, ಖಜಾಂಚಿಗಳಾದ ಕವಿರಾಜ್ ಹಾಗೂ ಅರ್ಜುನ್ ಗೌಡ, ಸಂಚಾಲಕರಾದ ನಮ್ಮ ನಾಗೇಶ್ ಕುಂಡ ನಗರ ಘಟಕದ ಕಾರ್ಯಾಧ್ಯಕ್ಷರು, ಕಾರ್ತಿಕ್, ಮೇಲಿನಕುರುಳಿ ಸುಬ್ರಹ್ಮಣ್ಯ, ನಮ್ಮೆಲ್ಲ ರಾಜೇಶ್ ಮೊಗವೀರವರು, ಎಲ್ಲರ ಒಂದು ತೀರ್ಮಾನ, ಸನತ್ ಗೌಡ ನಗರ ಹೋಬಳಿ ಅಧ್ಯಕ್ಷರು, ನಮ್ಮ ಮುತ್ತೂರು ಹೋಬಳಿ ಅಧ್ಯಕ್ಷರಾದ ಅಕ್ಷಯ್ ಅವರು ಕೆಲವು ಕಾರಣಕ್ಕೆ ಬಂದಿಲ್ಲ. ಇದನ್ನು ಈಗ ನಮ್ಮ ಪಟ್ಟಣ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರಾದ ರತ್ನಾಕರ್ ಶೆಟ್ಟಿಯವರ ಮೂಲಕ ನಮ್ಮ ತೀರ್ಥಹಳ್ಳಿಯಲ್ಲಿ ಒಂದು ಉತ್ತಮ ಸೇವೆ ಇಂಥ ಕಾರ್ಯಗಳಲ್ಲಿ ಅದು ಹೊರಗಡೆ ರಾಜ್ಯಗಳಾಗಿರ್ಬೋದು, ಹೊರ ಜಿಲ್ಲೆಗಳಲ್ಲಾಗಿರ್ಬೋದು, ನದಿಯಲ್ಲಾಗಲಿ ಯಾವುದೇ ಅಪಘಾತ ಆಗಲಿ ಯಾವುದೇ ಹಣದ ಪ್ರತಿಫಲಕ್ಕೆ ಕೊಟ್ಟಷ್ಟು ಹಣವನ್ನು ತಗೊಂಡು ಆಂಬುಲೆನ್ಸ್ನಲ್ಲಿ ವಿಶೇಷವಾಗಿ ಸೇವೆ ಮಾಡ್ತಿರುವ ರಂಜನ್ ಶೆಟ್ಟಿ ನಮ್ಮ ಬಾಳೆಬೈಲವರಿಗೆ ಇದು ಅವರ ಒಂದು ಬಳಿ ಇರುತ್ತೆ. ಅವರು ಅಥವಾ ಇನ್ನು ಉಳಿದ ಯಾವುದೇ ಆಂಬುಲೆನ್ಸ್ ಅವ್ರು ಬಂದು ನಮ್ಮ ಸಂಘಟನೆಯವ್ರನ್ನ
ಸಂಪರ್ಕಿಸಿದರೆ ಇದನ್ನು ನಾವು ಉಚಿತವಾಗಿ ಕೊಡ್ತೀವಿ. ಈಗಾಗಲೇ ಪಟ್ಟಣ ಪಂಚಾಯತಿಯಿಂದನೂ ಅದನ್ನು ಕೊಂಡ್ಕೊಬೇಕು ಅಂತೇಳಿ ಹಳೆ ಅಧ್ಯಕ್ಷರುಗಳೆಲ್ಲ ನಿರ್ಣಯ ಮಾಡಿದ್ದಾರೆ. ಅದು ಕಾರಣಾಂತರಗಳಿಂದ ಟೆಂಡರ್ ಪ್ರೋಸೆಸ್ ಇದೆ. ಬಟ್ ಇವಾಗ ನಮ್ಮ ಹತ್ರ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿಲಿ ಒಂದಿದೆ. ಈಗ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಡೈಲಿ ಈಗ ಆಗ್ತಿರೋ ಸಾವು ನೋವುಗಳು ನೋಡಿದ್ರೆ ಎಲ್ಲ ಮನೆಯಲ್ಲೂ ಹೊರಗಡೆ ಕೆಲಸ ಮಾಡುವಂಥವ್ರು ಇರ್ತಾರೆ. ಅದು ಉದಾಹರಣೆ ಬೆಂಗಳೂರು ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಹೊರ ದೇಶಗಳಲ್ಲಿ ಉದ್ಯೋಗ ನಿಮಿತ್ತ ಅವ್ರ ಕುಟುಂಬದ ಸದಸ್ಯರುಗಳು ಇರ್ತಾರೆ. ಇದು ತುಂಬ ಅವಶ್ಯಕತೆ ಇತ್ತು ಅಂತೇಳಿ ನಮ್ಮೆಲ್ಲ ಹಿರಿಯರು ನಮ್ಮ ಮಾರ್ಗದರ್ಶನ ಮಾಡಿದರು. ಮತ್ತೊಮ್ಮೆ ಹೇಳ್ತೀನಿ, ಇದನ್ನು ತಗೊಳ್ಳಿಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಯಾವುದೇ ಪಕ್ಷ ಭೇದ ಇಲ್ಲ. ಯಾರೇ ಕೂಡ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಕರೆ ಮಾಡಿದ್ರೆ ನಾವು ಅದನ್ನು ಕೋಆರ್ಡಿನೇಟ್ ಮಾಡಿ ನಮ್ಮ ರಂಜು ಅವ್ರ ಬಳಿ ತಿಳಿಸಿ ಅವ್ರ ಮನೆಗೆ ಅದನ್ನು ಕಳಿಸಿ ಅದನ್ನು ರಿಟರ್ನ್ ಹಾಕ್ಸುವಂಥ ಕೆಲಸ ಮಾಡ್ತೀವಿ. ಎಲ್ಲರೂ ಇದನ್ನು ಸದುಪಯೋಗ ಕಮ್ಮಿ ಆಗಲಿ ಅಂತೇಳಿ ರಾಮೇಶ್ವರ ಅಲ್ಲ ಯೇಸು ಹತ್ರ ಕೇಳ್ಕೊಳ್ತೀವಿ. ಬಟ್ ಅವಶ್ಯಕತೆ ಇದ್ದವರು ತಗೊಳ್ಳಿ ಅಂಥೇಳಿ ಈಗ ನಮ್ಮ ಅಧ್ಯಕ್ಷರು ರತ್ನಾಕರ್ ಶೆಟ್ಟಿಯವರ ಮುಖಾಂತರ ಅವರಿಗೆ ಒಂದು ಕೊಡುವಂಥ ಕಾರ್ಯನ ಅಮರನಾಥ್ ಶೆಟ್ಟಿ ಎಲ್ಲರ ಸಮ್ಮುಖದಲ್ಲಿ ಮಾಡ್ತೀವಿ. ನಮ್ಮ ಈ ತೀರ್ಥಹಳ್ಳಿ ಉತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೆಲ್ಲ ಸ್ನೇಹಿತರು ಕಾರಣೀಭೂತರಾಗಿದ್ದರು. ನಮ್ಮ PC ಸತೀಶ್ ಶೆಟ್ಟರು ಹಿಂದೆ ಹಲವಾರು ಇಂಥ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದರು. ಅವರ ಹೆಸರ ವೇದಿಕೆಯಲ್ಲಿ ನಾವು ಆ ಕಾರ್ಯಕ್ರಮನ ಮಾಡಿದ್ವಿ. ಅದು ಯಶಸ್ವಿ ಕಾರ್ಯಕ್ರಮ ಆಗಿತ್ತು. ಇದು ಯಾವುದೇ ರಾಜಕೀಯ ಉದ್ದೇಶ ಅಲ್ಲ, ಇದು ಖಾಲಿ ಸಂಘಟನೆಗೋಸ್ಕರ, ಸಂಘಟನೆಯ ಒಂದು ಸತ್ಕಾರ್ಯ ಅಂತ ಭಾವಿಸಿ ಎಲ್ಲರೂ ಇದರ ಸಹಾಯನ ಪಡ್ಕೊಳ್ಳಿ ಅಂತೇಳಿ ನಮ್ಮ ಅಧ್ಯಕ್ಷರು ಒಂದು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ರತ್ನಾಕರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ ಹಾಗೂ ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.